ಮಂಡ್ಯ ಲೋಕಸಭಾ ಚುನಾವಣೆಯ ಅಖಾಡ ಮತ್ತೆ ರಂಗೇರುವ ಲಕ್ಷಣ ಕಾಣಿಸ್ತಾ ಇದೆ. ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಂತೆ ಎನ್ನುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕೂಡ ಫುಲ್ ಅಲರ್ಟ್ ಆಗಿದೆ. ಮಂಡ್ಯದ ಕೈ ನಾಯಕರಿಗೆ ಒಗ್ಗಟ್ಟಿನ ಮಂತ್ರವನ್ನು ಜಪಿಸುವಂತೆ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಶತಾಯ ಗತಾಯ ಮಂಡ್ಯದಲ್ಲಿ ಕಾಂಗ್ರೆಸ್ ಗೆಲ್ಲಲೇಬೇಕು ಅಂತೇಳಿ ಹೈ ಟಾಸ್ಕನ್ನು ಕೊಟ್ಟಿದ್ದಾರೆ. ಒಗ್ಗಟ್ಟಾಗಿ ಸಚಿವರು ಅಲರ್ಟ್ ಆಗಿರಬೇಕು ಎನ್ನುವ ಸಂದೇಶ ಕೂಡ ರವಾನೆಯಾಗಿದೆ. ಮಂಡ್ಯ ಕಾಂಗ್ರೆಸ್ ನಾಯಕರ ಪ್ರತ್ಯೇಕ ಸಭೆ ನಡೆಸಲಿದ್ದಾರೆ ಮುಖ್ಯಮಂತ್ರಿಗಳು. ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಗೆಲ್ಲಿಸಬೇಕು ಅಂತ ಹೇಳಿ ಕೈ ನಾಯಕರ ರಣತಂತ್ರ ಜೋರಾಗ್ತಾ ಇದೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರು ಒಟ್ಟಾಗಿ ಚುನಾವಣೆ ಫೇಸ್ ಮಾಡಬೇಕು ಅಂತ ಸೂಚನೆ ಬಂದಿದೆ. ಹಳೆ ಮೈಸೂರು ಭಾಗದಲ್ಲಿ ಬಹಳ ಪ್ರಾಬಲ್ಯ ಇತ್ತಲ್ಲ, ಅದನ್ನು ಕಳೆದುಕೊಂಡಿದೆ ಸದ್ಯ JDS. ಕುಮಾರಸ್ವಾಮಿ ಅವರ ಸ್ಪರ್ಧೆಯಿಂದ ದಳದ ಪ್ರಾಬಲ್ಯ ಸ್ವಲ್ಪ ಜಾಸ್ತಿ ಆಗಬಹುದು. ಇದಕ್ಕೆ ಈಗಲೇ ಬ್ರೇಕ್ ಹಾಕಿ ಅಂತೇಳಿ ಕಾಂಗ್ರೆಸ್ ಕೂಡ ಒಂದು ಪ್ಲಾನನ್ನು ಮಾಡ್ಕೊಳ್ತಾ ಇದೆ. ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಕಾಂಗ್ರೆಸ್ ಗೆಲ್ಲಿಸಿ ಉತ್ತರ ಕೊಡಬೇಕಾಗಿದೆ ಅಂತ ಕೂಡ ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರಿಗೆ ಕೈ ಹೈ ಟಾಸ್ಕನ್ನು ಕೊಟ್ಟಿದೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಗೆಲ್ಲಲೇಬೇಕು, ಗೆಲ್ಲಿಸ್ಕೊಂಡು ಬರಬೇಕು ಅಂಥೇಳಿ ಕಾಂಗ್ರೆಸ್ ಒಂದು ಹೈ ಲೆವೆಲ್ ಟಾಸ್ಕನ್ನು ಕೈ ನಾಯಕರಿಗೆ ಇಲ್ಲಿ ಕೊಟ್ಟಿದೆ. ಮಂಡ್ಯ ಪ್ರತಿಷ್ಠೆ ವಿಷಯವನ್ನಾಗಿ ಕೂಡ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿಗಳಿಗೆ ಮೈಸೂರು ಪ್ರತಿಷ್ಠೆನೇ, ಆ ಕಡೆ ಕೊಡಗು, ಈ ಕಡೆ ಚಾಮರಾಜನಗರ, ಈ ಕಡೆ ಬಂದರೆ ಮಂಡ್ಯ, ಈ ಇಷ್ಟು ಜಿಲ್ಲೆಗಳು ಇಂಪಾರ್ಟೆಂಟು. ಹಾಗಾಗಿ ಜಾಸ್ತಿ ಗಮನವನ್ನು ಈ ಕಡೆ ಕೊಡ್ತಾ ಇದ್ದಾರೆ ಅವರು. ಆದರೆ ಮಂಡ್ಯ ಅಂತ ನಾವು ಚೆಕ್ ಮಾಡಿಕೊಂಡಾಗ ಕುಮಾರಸ್ವಾಮಿ ಅವರ ಸ್ಪರ್ಧೆಯಿಂದ ಏನಾಗುತ್ತೆ, ಕಾಂಗ್ರೆಸ್ಸಿಂದ ಏನಾಗುತ್ತೆ, ಎಷ್ಟು ನಾಯಕರು ಕಾಂಗ್ರೆಸ್ ತೆಕ್ಕೆಗೆ ಬರ್ತಾರೆ, ಎಷ್ಟು ನಾಯಕರನ್ನು JDS ಅಲ್ಲೇ ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಕುಮಾರಸ್ವಾಮಿ ಅವರು ಮಾಡ್ತಾರೆ, BJPಯ ಸಹಕಾರ ಎಷ್ಟು ಮಟ್ಟಿಗಿರುತ್ತೆ, ಎಲ್ಲವನ್ನೂ ಕೂಡ ನಾವು ಅಳೆದು ತೂಗಿ ನೋಡಬೇಕಾಗತ್ತೆ. ಡೀಟೇಲ್ಸ್ ಕೊಡೋಕ್ಕೆ LN ಸ್ವಾಮಿ ಇದೆ. LN ಸ್ವಾಮಿ, ಮಂಡ್ಯ ರಾಜಕಾರಣ ಯಾವ ಕಡೆಗೆ ಹೋಗ್ತಾ ಇದೆ ಅಂತ? ರಮಕಾಂತ್, ಮತ್ತೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಮತ್ತೆ ರಂಗೇರ್ತಾ ಇದೆ. ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಒಂದು ಕಡೆ JDSನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದಕ್ಕೆ ಈಗಾಗಲೇ ಉತ್ತರ ಕೂಡ ಸಿಕ್ಕಿದೆ. ಮಾಜಿ CM ಕುಮಾರಸ್ವಾಮಿ ಅವರು ಸ್ಪರ್ಧೆ ಖಚಿತವಾಗ್ತಾ ಇದ್ದಂತೆ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಹೈ ಅಲರ್ಟ್ ಕೂಡ ಮಾಡಿರೋಂಥದ್ದು. ಅಂದರೆ ಈ ಬಾರಿ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವ್ರನ್ನ ಗೆಲ್ಸ್ಕೊಳ್ಳೇಬೇಕು ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರು ಒಂದು ರೀತಿ ಹಠಕ್ಕೆ ಬಿದ್ದಿರೋ ರೀತಿ ಕಾಣಿಸ್ತಾ ಇದೆ. ಹಾಗಾಗಿ ಈಗಾಗಲೇ ಮಂಡ್ಯದಲ್ಲಿ ಗೆಲ್ಲುವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಹಾಗೂ DCM ಇಂದ ಈಗಾಗಲೇ ಮಂಡ್ಯ ಕಾರ್ಯಕರ್ತರು, ಶಾಸಕರು ಹಾಗೂ ಸಚಿವರಿಗೆ ಸಂದೇಶ ರವಾನೆಯಾಗಿದೆ. ಈ ಬಾರಿ ಮಂಡ್ಯದಲ್ಲಿ ನಾವು ಮತ್ತೆ ಗೆಲ್ಲೇಬೇಕು, ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಲೇಬೇಕು ಎನ್ನುವುದು ಕೂಡ ಈಗಾಗಲೇ ಸಂದೇಶ ರವಾನೆಯಾಗಿರುವಂಥದ್ದು. ಹಾಗಾಗಿ ಮಂಡ್ಯ ಲೋಕಸಭಾ ಚುನಾವಣೆ ಕಡ ಮತ್ತೆ ಸಾಕಷ್ಟು ಕಾವು ಪಡಿತಾ ಇದೆ. ಈ ಮತ್ತೊಂದು ಕಡೆ ಮಾಜಿ CM ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ರಣತಂತ್ರಗಳನ್ನ ಹೇಳ್ತಾ ಇದ್ದಾರೆ. ಈ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದ ಖಚಿತವಾಗ್ತಾ ಇದ್ದಂತೆ ಅಲ್ಲಿನ JDS ನಾಯಕರು ಹಾಗೂ BJP ನಾಯಕರ ಒಂದು ಸಂಪರ್ಕವನ್ನ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯ ಒಂದು ಯಾವುದೇ ಒಂದು ಹಳೆ ದ್ವೇಷವನ್ನೆಲ್ಲ ಮರೆತು ಮತ್ತೆ ಹೊಸದಾಗಿ ಎಲ್ಲವನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಮಾಜಿ CM ಕುಮಾರಸ್ವಾಮಿ ಅವರು ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರ, ಮತ್ತೊಂದು ಕಡೆ ಮಾಜಿ CM ಕುಮಾರಸ್ವಾಮಿ, ಜೊತೆಗೆ CM ಸಿದ್ದರಾಮಯ್ಯನವರು ಕೂಡ ಖುದ್ದು ಮಂಡ್ಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕೇಂದ್ರೀಕರಣಗೊಳಿಸ್ತಾ ಇರುವಂತದ್ದು. ಹಾಗಾಗಿ ಈ ಬಾರಿ ಮಂಡ್ಯ ಲೋಕಸಭಾ ಚುನಾವಣೆ ಸಾಕಷ್ಟು ಕಾವೇ ಇರ್ತಾ ಇದೆ. ಸರ್ಕಾರ ವರ್ಸಸ್ CM ವರ್ಸಸ್ ಮಾಜಿ CM ನಡುವೆ ನೇರ ಯುದ್ಧ ಆಗುತ್ತಾ, ಸಮರ ಶುರುವಾಗುತ್ತಾ ಲೋಕಸಭಾ ಚುನಾವಣೆಯಲ್ಲಿ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸ್ವಾಮಿ.